ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ನೇಮಕಾತಿ ಪ್ರಕ್ರಿಯೆಗೆ ತಡೆ ಇಲ್ಲ ಅಂತೇಳಿ ಎಚ್ ಕೆ ಪಾಟೀಲ್ ಅವರು ಮನೆಯ ಕಾನೂನು ಸಚಿವರು ಹೇಳಿದ್ದಾರೆ. ಇದು ಯಾವ ರೀತಿ ಹೇಳಿದ್ದಾರೆ ಅಂತ ಗೊತ್ತಿಲ್ಲ. ಕಾನೂನು ಸಚಿವರು ಹೇಳಿದ ತಕ್ಷಣ ಮುಗ್ದೋಯ್ತು, ಹಂಗಾರೆ ಮಾಡಿ ಸ್ವಾಮಿ, ನೋಟಿಫಿಕೇಶನ್ ಮಾಡಿ ಸ್ವಾಮಿ ಅಂತ ಹೇಳಿ ಅಭ್ಯರ್ಥಿಗಳು ಕೇಳ್ತಾ ಇದ್ದಾರೆ. ಸುಮ್ಮನೆ ಸುಮ್ಮನೆ ಬೋಗಸ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವಿವಿಧ ಇಲಾಖೆಯಲ್ಲಿ ಖಾಲಿ ಇರುವ ಹುದ್ದೆಗಳನ್ನ 30 ದಿನಗಳಲ್ಲಿ ನಾವು ಆರಂಭಿಸ್ತೀವಿ ಅಂತ ಹೇಳಿ ಇಂದಿನ ಸಚಿವ ಸಂಪುಟ ಸಭೆಯಲ್ಲಿ ನಿರ್ಧಾರ ಕೂಡ ಮಾಡಿದ್ವಿ. ಅದರಂತೆ ನೇಮಕಾತಿ ಪ್ರಕ್ರಿಯೆ ನಡೀತಾ ಇದ್ದು ಆಯಾ ಇಲಾಖೆ ಅಧಿಸೂಚನೆ ಹೊರಡಿಸ್ತಿವೆ, ಇಲ್ಲದೆ ಅದಕ್ಕೆ ಯಾವುದೇ ತಡೆ ಇರುವುದಿಲ್ಲ. ಆಯಾ ಇಲಾಖೆಗಳು ಅಧಿಸೂಚನೆ ಹೊರಡಿಸ್ತಾ ಇಲ್ಲ, ಬಟ್ ಅದಕ್ಕೆ ಯಾವುದೇ ರೀತಿ ನಾವು ತಡೆ ಇಲ್ಲ ಅಂತ ಹೇಳಿ ಇಲ್ಲಿ ಮಾನ್ಯ ಎಚ್ ಕೆ ಪಾಟೀಲ್ ಅವರು ಹೇಳಿದ್ದಾರೆ. ಕಾನೂನು ಸಚಿವರು ಬರೀ ಬೋಗಸ್ ಹೇಳಿಕೆ ಇದಾಯ್ತಾ. ಬಿಕಾಸ್ ಯಾಕೆ ಅಂದ್ರೆ ನೇಮಕಾತಿ ಪ್ರಕ್ರಿಯೆ ಅಧಿಸೂಚನೆ ಹೊರಡಿಸಬಾರ್ದು ಅಂತ ಹೇಳಿದ್ದಾರೆ. ಇನ್ ಕೇಸ್ ಹೊರಡಿಸಿದ್ರೆ ನಾವು ಇನ್ನೂ ಹೆಚ್ಚಿನ ಪ್ರತಿಭಟನೆ ಕೂಡ ಮಾಡ್ತೀವಿ ಅಂತ ಹೇಳಿ ಇಲ್ಲಿ ಒಳ ಮೀಸಲಾತಿ ಹೋರಾಟ ಕೂಡ ಮಾಡ್ತಿರೋ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ನಿಮಗೆ ಡಿಲೇ ಕೂಡ ಆಗ್ತಾ ಇದೆ. ಅಲ್ಲಿ ಎಡ ಸಮುದಾಯ, ಬಲ ಸಮುದಾಯ ಕೂಡ ಇದೆ. ಕಾಂಗ್ರೆಸ್ನಲ್ಲೇ ಶಾಸಕರು ಒಬ್ರು ಬೆಂಬಲ ಮಾಡ್ತಾರೆ, ಒಬ್ರು ಪರ ಇದ್ದಾರೆ, ಒಬ್ರು ವಿರೋಧ ಇದ್ದಾರೆ. ಆ ನಿಟ್ಟಿನ ನೇಮಕಾತಿ ಬಿಲ್ ಇಲ್ಲ ಇದೆ, ಈ ರೀತಿ ಸಚಿವರು ಹೇಳಿದ್ದಾರೆ. ಹಾಗಾಗಿ ಸಚಿವರು ನೀವು ಹೇಳಿರೋ ತರ ನೀವೇ ಮಾಡಿಸ್ಬಿಡಿ. ಸುಮ್ಮನೆ ಯಾಕೆ ಈ ರೀತಿ ಬೋಗಸ್ ಹೇಳಿಕೆ ಕೊಟ್ಬಿಟ್ಟು ಸುಮ್ಮನೆ ಅಭ್ಯರ್ಥಿಗಳಿಗೆ ಆತಂಕ ಕೊಡ್ತೀನಿ ಅಂತ ಇಷ್ಟಪಡ್ತೀನಿ. ಈಗ ಸದ್ಯಕ್ಕೆ ಏಪ್ರಿಲ್ 9 ತನಕ ಡಿಸೈಡ್ ಆಗೋದಿಲ್ಲ ಅಂತ ಹೇಳಿ ಹೇಳಿದ್ದಾರೆ. ಪೇಪರ್ ಕೂಡ ನಿನ್ನೆ ಬಂದಿದೆ. ಇನ್ ಕೇಸ್ ಅಧಿಸೂಚನೆ ಹೊರಡಿಸಿದ್ರೆ, ಯಾವುದೇ ರೀತಿ ಇತ್ಯರ್ಥ ಮಾಡದಲ್ಲೇ ಅಧಿಸೂಚನೆ ಹೊರಡಿಸಿದ್ರೆ ಅದರ ವಿರುದ್ಧ ಮತ್ತೆ ಬೀದಿಗಿಳಿದು ಮತ್ತೆ ನಾವು ಪ್ರತಿಭಟನೆ ಕೂಡ ಮಾಡ್ತೀವಿ ಅಂತ ಹೇಳಿ ಹೇಳಿದ್ದಾರೆ. ಆಯ್ತಾ, ಇದು ಗೊಂದಲಮಯ ವಾತಾವರಣ ಆಗಿದೆ. ಇಷ್ಟೆಲ್ಲ ಸಾಧ್ಯತೆ ಕೂಡ ಇದೆ ಲೈಕ್ ನೇಮಕಾತಿಯಲ್ಲಿ. ಸದ್ಯದ ಮಟ್ಟಿಗೆ ಏಪ್ರಿಲ್ 9ರವರೆಗೂ ನಿಮಗೆ ಯಾವುದೇ ಡಿಸಿಷನ್ ಕೂಡ ಬರೋದಿಲ್ಲ. ಅದರ ನಂತರ ಏಪ್ರಿಲ್ 10ನೇ ತಾರೀಕಿಗೆ ನಿಮಗೆ ನೋಟಿಫಿಕೇಶನ್ ಆಗುತ್ತೆ ಅಂತ ಕೂಡ ಹೇಳಕ್ ಆಗೋದಿಲ್ಲ. ಬಿಕಾಸ್ ಯಾಕೆ ಅಂದ್ರೆ ಅದು ಪ್ರೊಸೆಸ್ ಬೇರೆನೇ ಇದೆ. ಅದು ಡಿಸಿಷನ್ ತೆಗೆದುಕೊಂಡು ಎಲ್ಲರನ್ನು ಒಪ್ಪಿಸಿ ನಿಮಗೆ ನೋಟಿಫಿಕೇಶನ್ ಕೂಡ ಮಾಡಬೇಕಾಗುತ್ತೆ. ಈಗಿರೋ ರಿಸರ್ವೇಶನ್ ಅಲ್ಲಿ 15% SC ಏನಿದೆ, ಒಳ ಇಂಟರ್ನಲ್ ರಿಸರ್ವೇಶನ್ಸ್ ಅವ್ರಿಗೂ ಕೂಡ ಕೊಟ್ಟು ನಿಮಗೆ ನೇಮಕಾತಿ ಕೂಡ ಮಾಡಿ ಅಂತ ಹೇಳಿ ಅಪ್ಡೇಟ್ ಕೂಡ ಇದೆ. ಅದರ ಅನ್ವಯ ನಿಮಗೆ ಆ ನೇಮಕಾತಿ ನೋಟಿಫಿಕೇಶನ್ ಕೂಡ ಇಲ್ಲಿವರೆಗೂ ಕೂಡ ಆಗಿಲ್ಲ. ಅದು ನಿಮಗೆ ಜ್ಞಾಪನ ಇರಲಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.